ಇಲ್ಲಿ ನೋಡಿ 1 kg 1 ಲೀಟ್ರು ಎಲ್ಲ ನಾವು ಕೊಡ್ತಾ ಇದ್ದೀವಿ. ನಾವು ರೆಗ್ಯುಲರಾಗಿ ರೈತರು ಏನು ಅವ್ರು ಬೇಕು ಅಂತ ಹೇಳ್ತಾರೆ, ಒಟ್ಟಿಗೆ ಬೇಕು ಅಂತ ಹೇಳ್ತಾರೆ. ಸೊ ನಾವು ಒಂದು ಕಿಟ್ ಮಾಡಿದ್ವಿ ನಾವು. ಬನ್ನಿ, ಸೊ ತೋರಿಸ್ತೀನಿ ನಿಮಗೆ. ಇದು ಭೂಮಿ ಆರೋಗ್ಯಕ್ಕೋಸ್ಕರ. ಇದರಲ್ಲಿ ಒಂದು 10 ಲೀಟ್ರು ಇದರಲ್ಲಿ ಇಡ್ತೀವಿ. ಆ್ಯಕ್ಚುಲಿ ಇದು ನಾವು ಸಾಯಿಲ್ ಎಂರಿಚ್ ಅಂತ ಇರ್ತೀವಿ. ಇದು ಒಂದು 1 kg 1 ಲೀಟ್ರು ಹಂಗೆ ಇರ್ತದೆ. ಆ್ಯಕ್ಚುಲಿ ವ್ಯಾಮ್ ಅಂತ ಹೇಳ್ತೀವಿ, ಮೈಕ್ರೋರೈಸಾ ಅಂತ ಹೇಳ್ತೀವಿ. ಇದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ಫಾಸ್ಫರಸ್ಸು ಫಿಕ್ಸ್ ಆಗಿರ್ತದೆ. ಆ್ಯಕ್ಚುಲಿ ಅದು ಕರಗಿಸ್ಬೇಕಂದ್ರೆ, ಸ್ಥಿರೀಕರಣ ಮಾಡಬೇಕಂದ್ರೆ ವೆಸಿಕ್ಯುಲರ್ ಆರ್ಬಸ್ಕ್ಯುಲರ್ ಮೈಕ್ರೋರೈಸಾ ಅಂತ ಒಂದು ಬೇಕು. ಸೊ ಇದು ಭೂಮಿ ಏನೋ ಜೈವಿಕ ಗೊಬ್ಬರಗಳು. ಸೊ ಜೈವಿಕ ಕೀಟನಾಶಕಗಳು ನೆಮಟೋಡ್ ಹತೋಟಿ ಮಾಡೋದಕ್ಕೆ ಆ್ಯಕ್ಚುಲಿ ಒಂದು 2 ಬಾಟ್ಲ್ ಇರ್ತದೆ. ವಿಲ್ಟ್ ಡಾಕ್ಟರ್ ಅಂತ ವಿಲ್ಟ್ ಕಂಟ್ರೋಲ್ ಮಾಡೋಕ್ಕೆ ಇದು ಇರ್ತದೆ ಆ್ಯಕ್ಚುಲಿ. ಸೊ ಇದು ಸಾಯಿಲ್ ಹೆಲ್ತ್. ನಾವು ಭೂಮಿ ಆರೋಗ್ಯ ಚೆನ್ನಾಗಿರಬೇಕು, ಸೊ ಒಳ್ಳೆ ಇಳುವರಿ ಬರಬೇಕು, ಒಳ್ಳೆ ಬೇರು ಆರೋಗ್ಯ ಚೆನ್ನಾಗಿರಬೇಕು. ಸೊ ಇವಾಗ ಅದಾದ ಮೇಲೆ ಆ್ಯಕ್ಚುಲಿ ನಾವು ಇದು ಪಪ್ಪಾಯ ಅಂತ ಪ್ರತಿಯೊಂದು ಕ್ರಾಪು, ಇದು ಒಂದು ಪಪ್ಪಾಯಕ್ಕಿದೆ. ಸೊ ಇಲ್ಲಿ ನೋಡಿದರೆ ಇದು ನಿಂಬೆ ಹಣ್ಣುಕ್ಕಿದೆ. ಸೊ ಇದು ಶುಂಠಿ, ಆಮೇಲೆ ಇದು ಸೀಬೆಕಾಯಿ, ವೆಜಿಟಬಲ್ಸ್ ಅಂದರೆ ತರಕಾರಿಗೋಸ್ಕರ, ಹಣ್ಣುಗೋಸ್ಕರ, ಆಮೇಲೆ ಹೂವಕ್ಕೋಸ್ಕರ ಪ್ರತಿಯೊಂದಕ್ಕೂ ನಾವು ಕಿಟ್ ಮಾಡಿದ್ದೀವಿ ನಾವು. ಈ ಕಿಟ್ಟು ತುಂಬ ಜನ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇದರಲ್ಲಿ ಅವ್ರಿಗೆಲ್ಲ ಮಾಹಿತಿ ಎಲ್ಲ ನಾವು ಕೊಟ್ಟಿದ್ದೀವಿ. ಇಲ್ಲಿ ಹೆಂಗೆ ಉಪಯೋಗಿಸಬೇಕು, ಎಷ್ಟು ಉಪಯೋಗಿಸಬೇಕು ಅಂತ. ಈ ಕಿಟ್ ಕಾನ್ಸೆಪ್ಟ್ ನಾವೇನು ಹೇಳ್ತೀವಿ ಅಂದರೆ ರೈತರಿಗೂ, ಸೊ ಅವ್ರಿಗೆ ಒಂದು ಇದರಲ್ಲಿ ಮಾಹಿತಿ ಏನಂದರೆ ಎಲ್ಲ ಇದ್ರ ಬಗ್ಗೆ ಮಾಹಿತಿಯಲ್ಲಿದೆ. ಸೊ ಅದು ಹೆಂಗೆ ಉಪಯೋಗಿಸಬೇಕು ಅಂತ ಇದೆ. ಸೊ ಅವರು ಉಪಯೋಗಿಸ್ತಾರೆ, ಸ್ವಲ್ಪ ಲಾಭ ಬರ್ತದೆ ಆ್ಯಕ್ಚುಲಿ. ಸೊ ಅವ್ರು ತಿರ್ಗಾ ಬರಬೇಕು ಇಲ್ಲಿ. ಅದೆಲ್ಲ ಒಂದು ಸಲ ತೊಗೊಂಡು ಹೋದರೆ ಒಂದು 3 ತಿಂಗಳು ನಾವು ಇದು ಉಪಯೋಗ ಮಾಡ್ಕೋಬೋದು. ಜನಗಳು ತುಂಬ ಜನ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಅವ್ರಿಗೋಸ್ಕರ ಮಾಡೋಣ ಅಂತ ನಾವು ಒಂದು ಮಾಡಿದ್ವಿ. ನಾವು ಇವಾಗ ಯುವ ರೈತರಿಗೂ ಮುಖ್ಯವಾಗಿ ನಾವು ಹೇಳಬೇಕಾಗಿರೋದು ಏನೆಂದರೆ, ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸುಸ್ಥಿರ ವ್ಯವಸಾಯ ಇದು ಪಾಸಿಬಿಲಿಟಿ ಇದೆ, ಮಾಡ್ಬೋದು. ನಾವು ರಾಸಾಯನ ಗೊಬ್ಬರಗಳು, ಪೆಸ್ಟಿಸೈಡ್ಸು ಕಡಿಮೆ ಮಾಡೋಕ್ಕಾಗಲ್ಲ, ನಾವು ಸ್ಪ್ರೇನೇ ಮಾಡಲೇಬೇಕು ಅಂತ ಯುವ ರೈತರಿಗೂ ಎಲ್ಲರಿಗೂ ಒಂದು ಅಭಿಪ್ರಾಯ ಇದೆ. ಅದು ಬೇಕಾಗಿಲ್ಲ, ನಾವು ಕೆಮಿಕಲ್ಸು ಕಡಿಮೆ ಬೆಳೆಸ್ಬೋದು. ಸೊ ಇದು ಹಿಂಗೆ ಇರ್ತದೆ ಅಂತ ಇಲ್ಲ. ನಾವು ಕಂಡಿರೋದು ಈ ರಿಸರ್ಚ್ ಉಪಯೋಗ ಆಗಬೇಕಂದ್ರೆ ಯುವ ರೈತರು ಇದ್ರ ಬಗ್ಗೆ ಗಮನ ಕೊಡಬೇಕು. ಸೊ ಈ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿಗೋಸ್ಕರ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ನೀವು ಬಳಸ್ಬೋದು, ಬೇರೆಯವ್ರಿಗೆ ಹೇಳ್ಬೋದು. ಯುವ ರೈತರು ನಿಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ. ಈ ದೇಶ ಜವಾಬ್ದಾರಿ, ನಮ್ಮ ಕರ್ನಾಟಕ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನೀವು ಬಳಸಬೇಕು, ಇದ್ರ ಬಗ್ಗೆ ಮಾಹಿತಿ ಬೇರೆಯವ್ರಿಗೆ ಹೇಳಬೇಕು. ತುಂಬ ಜನಕ್ಕೂ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಯುವ ರೈತರು ಕೆಲಸ ಮಾಡಿದರೆ ಸೊ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರೈತರಿಗೂ ಇದ್ರ ಮಾಹಿತಿ ನಾವು ಸಿಗ್ಬೋದು. ಕೃಷಿ ಪರಿಚಯ. ಸೊ ಈ ಪ್ರತಾಪ್ ಅವರು ಬಂದಿದ್ರು ಆ್ಯಕ್ಚುಲಿ. ಸೊ ನೋಡಿದರೆ ಆ್ಯಕ್ಚುಲಿ ಇವರು ಒಂದು ಒಳ್ಳೆ ಹಾರ್ಡ್ ವರ್ಕರು. ಸೊ ನಾನು ಇವ್ರ ಜೊತೆ ಆ್ಯಕ್ಚುಲಿ ಇವಾಗ ಈ ವಿಡಿಯೋ ಮಾಡುವಾಗ ನಾನು ಅರ್ಥ ಮಾಡ್ಕೊಂಡಿರೋದಂದರೆ, ನಿಜವಾಗ ರೈತರಿಗೆ ಹೆಲ್ಪ್ ಮಾಡಬೇಕು, ಭೂಮಿ ಆರೋಗ್ಯ ಕಾಪಾಡ್ಕೋಬೇಕು, ಬರೋ ಜನರೇಷನ್ಸ್ಗೂ ಅವ್ರಿಗೆಲ್ಲ ಒಳ್ಳೆದಾಗಲಿ, ರೋಗಗಳು ಏನು ಬರಬಾರ್ದು, ಆರೋಗ್ಯ ಚೆನ್ನಾಗಿರಲಿ ಅಂತ ಇವರು ಉದ್ದೇಶ. ಅದಕ್ಕೆ ನಾನು ಇದು ಸಪೋರ್ಟ್ ಮಾಡಬೇಕು, ಇದರಲ್ಲಿ ನಾನು ಮಾಹಿತಿ ಕೊಡಬೇಕು.